ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೋಜನ್ ಶೋರೂಮ್ಗೆ ರೋಹಿಣಿ ಬಂದಿರೋದನ್ನ ಶಾಂತಿ ತನ್ನ ಮೊಬೈಲ್ ಮೂಲಕನೇ ನೋಡ್ಬಿಡ್ತಾಳೆ. ಅದನ್ನ ನೋಡಿ ಆ CCTV ಕ್ಯಾಮ್ರಾದಲ್ಲಿ ಸ್ಪೀಕರ್ನ ಆನ್ ಮಾಡಿಕೊಂಡು ರೋಹಿಣಿಗೆ ಶಾಂತಿ ಬೈಯೋದಕ್ಕೆ ಶುರು ಮಾಡ್ತಾಳೆ. ಏನ್ ನಂಗ್ಲಿ ಮುಖ ತುಂಬಾ ಪೌಡರ್ ಹಾಕೊಂಡು ಏನಾದ್ರೂ ಗಂಡು ಸಿಗ್ತಾನ ಅಂತ ಅಲಿತಾ ಇರ್ತೀಯೇನೆ, ನಾಚಿಕೆ ಆಗಲ್ವೇನೆ ನಿನ್ಗೆ ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು ಮನೋಜನ್ ಮುಖನೇ ನೋಡ್ತಿರೋವಾಗ ಮನೋಜ ಏನು ಗೊತ್ತಿಲ್ದಿರೋ ತರ ಮುಖ ಮಾಡ್ಕೊಂಡು ರೋಹಿಣಿನೇ ನೋಡ್ತಾ ಇರ್ತಾನೆ. ನಂತರ ಹೇಳಿ ನಂಗ್ಲಿ ಮುಖ ತುಂಬಾ ಪೌಡರ್ ಬರ್ಕೊಂಡು ಯಾವನ್ನ ಬುಟ್ಟಿಗೆ ಕಳೆದಕ್ಕೆ ಬಂದಿದ್ಯಾ ಅಲ್ಗೆ ಅಂತ ಹೇಳಿ ಶಾಂತಿ ಬಾಯಿಗೆ ಬಂದಾಗೆ ರೋಹಿಣಿ ಬಗ್ಗೆ ಕೀಳಾಗಿ ಮಾತಾಡ್ತಿರ್ತಾಳೆ. ಆದ್ರಿಂದ ಶೋರೂಮ್ ಅಲ್ಲಿರೋ ಎಲ್ಲಾ ಜನಗಳು ಕೂಡ ಇವಳನ್ನೇ ನೋಡ್ಕೊಂಡು ಮಾತಾಡ್ಕೋತಿರೋವಾಗ ಆದ್ರಿಂದ ರೋಹಿಣಿಗೆ ಸಿಕ್ಕಾಪಟ್ಟೆ ಅವಮಾನ ಆದಂಗ ಅನಿಸ್ತಾ ಇರುತ್ತೆ. ನಂತರ ನಿನ್ಗೆ ಕಣೆ ಹೇಳ್ತಾ ಇರೋದು, ತೊಲಗೆ ಇಲ್ಲಿಂದ ಅಂತ ಹೇಳಿ ಶಾಂತಿ ರೇಗಾಡ್ತಿರೋವಾಗ ಶಾಂತಿ ಎಂತ ಮಾತುಗಳನ್ನ ಆಡ್ತಾ ಇದ್ಯೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದಕ್ಕೆ ಆಗೋದಿಲ್ವೇನೆ, ನಾನು ಮನೋಜನ ಹತ್ರ ಮಾತಾಡಿ ಇದ್ರ ಬಗ್ಗೆ ಕೇಳ್ತೀನಿ ಅಂತ ಹೇಳ್ದೆ ತಾನೆ, ಆದ್ರೂ ಅಷ್ಟು ಜನಗಳ ಮುಂದೆ ಒಂದು ಹೆಣ್ಣನ್ನ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಲ್ಲೇ, ನೀನು ಒಂದು ಹೆಣ್ಣು ತಾನೆ, ನಿನ್ಗೆ ಮನಸಾಕ್ಷಿ ಇಲ್ವೇನೆ ಅಂತ ಹೇಳಿ ರಂಗನಾಥ್ ಅವ್ರು ಬೈತಿರ್ತಾರೆ. ಆಗ ಸುಮ್ನೆ ಇರ್ರಿ, ನಿಮ್ಗೇನು ಗೊತ್ತಾಗೋದಿಲ್ಲ, ಅವಳು ನಮ್ಮ ಮಗನ್ನ ಯಾಮರ್ಸಿದಾಳೆ, ಊರ್ ಸುತ್ತಾಕೊಂಡು ಮೇಕಪ್ ಮಾಡ್ಕೊಂಡು ಯಾವನ್ ಸಿಗ್ತಾನೋ ಅವನ್ನ ಗಂಟು ಹಾಕೊಂಡು ಬರೀ ದುಡ್ಡು ಮಾಡೋದೇ ಅವಳ ಕೆಲಸ ಅಂತ ಅನ್ಸುತ್ತೆ ಅಂತ ಹೇಳಿ ನಂಗ್ಲಿ ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ರೋಷ ಅನ್ನೋದೇನಾದ್ರೂ ಇದೇನೆ, ನಾನೇನಾದ್ರೂ ಅಲ್ಲಿಗೆ ಬಂದೆ ಅಂತ ಇಟ್ಕೋ, ನಿನಗೆ ಚಪ್ಪಲಿಲ್ ಹೊಡಿತೀನಿ ಕಣ್ಣೆ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ ಅದನ್ನ ಕೇಳಿ ರೋಹಿಣಿ ಕಣ್ಣೀರಾಗ್ತಾ ತಲೆ ಬಗಸ್ಕೊಂಡು ನಿಂತ್ಕೊಂಡಿರ್ತಾಳೆ. ಆಗ ಬ್ರೋ ಏನ್ ನೋಡ್ತಾ ಇದ್ದೀರಾ, ಮೊದಲು ಸ್ಪೀಕರ್ ಆಫ್ ಮಾಡಿ ಅಂತ ಹೇಳಿ ಮನೋಜ ಸೀನಾ ಹೇಳ್ತಿರೋವಾಗ ಬ್ರೋ ಅದು ನಿಮ್ ಕಂಟ್ರೋಲ್ ಎಲ್ಲ ಇದೆ ನೋಡಿ ಬ್ರೋ ಅಂತ ಹೇಳಿ ಸೀನಾ ಹೇಳ್ತಾನೆ. ಆಗ ನನ್ ಕಂಟ್ರೋಲ್ ಅಲ್ಲಿ ಇದೆಯಾ ಅಂತ ಹೇಳ್ತಾ ಮನೋಜ CCTV ಕ್ಯಾಮ್ರಾನ ಆಫ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಆಗ ಏನೇ ನಿನ್ ಮೈಯಲ್ಲಿ ಒಳ್ಳೆ ರಕ್ತ ಹರಿತಿಲ್ವೇನೆ, ನಿನ್ ಮೈ ತುಂಬಾ ಬರೀ ಕೆಟ್ಟ ರಕ್ತನೇ ತುಂಬಿದ್ಯಲ್ಲೇ, ಇನ್ಯಾವನಾದ್ರೂ ಬಕ್ರ ನನ್ ಮಗ ಸಿಗ್ತಾನೆ ಅವನ್ನ ಹೋಗಿ ಗಂಟಕ ಹೋಗೆ, ನನ್ ಮಗ ಬೇಕೇನೆ ನಿನ್ಗೆ ಅಂತ ಹೇಳಿ ಮನೋಜ ಏನೋ ಮಾಡ್ತಿದ್ಯಾ ಅಲ್ಲಿ, ಮೊದ್ಲು ಅವಳನ್ನ ಶೋರೂಮ್ ಇಂದ ಆಚೆಗೆ ತಳ್ಳು ಅಂತ ಹೇಳಿ ಶಾಂತಿ ರೇಗಾಡ್ತಾಳೆ. ಆಗ ಮನೋಜ ರೋಹಿಣಿ ಮುಖನೇ ನೋಡ್ತಿರೋವಾಗ ರೋಹಿಣಿ ಕೋಪದಿಂದ ಮನೋಜನ್ನೇ ಗುರಾಯಿಸ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು ಶಾಂತಿಗೆ ಮೊಬೈಲ್ ಕೊಡು ಅಂತ ಹೇಳಿ ಬಲವಂತವಾಗಿ ಕೇಳ್ತಿರೋವಾಗ ಅಯ್ಯೋ ನಿಮ್ಗೇನು ಗೊತ್ತಾಗಲ್ಲ ರೀ, ಇಂಥವಳನ್ನ ಸುಮ್ಮನೆ ಬಿಡಬಾರ್ದು, ಮಾನ್ ಗೆಟ್ಟವಳು ಇವಳು ಅಂತ ಹೇಳಿ ನೀನೇನಾದ್ರೂ ಇನ್ಮೇಲೆ ಶೋರೂಮ್ ಕಡೆ ಬಂದೆ ಅಂತ ಇಟ್ಕೋ, ಹಂಗೆ ನಿನ್ ಹಲವು ದುರ್ಸ್ಬಿಡ್ತೀನಿ ಕಣೆ, ಹೋಗಿ ಆಚೆಗೆ ಅಂತ ಹೇಳಿ ಮನೋಜ ನಿನ್ನ ಹತ್ರ ತಾನೇ ಹೇಳ್ತಾ ಇರೋದು, ಕಲ್ ತರ ನಿಂತಿದ್ಯಲ್ಲೋ, ಮೊದ್ಲು ಮೋಸಗತಿನ ಅಲ್ಲಿಂದ ಓಡಿಸು ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ ಮನೋಜ ರೋಹಿಣಿ ಮುಖನೇ ನೋಡ್ತಾ ಇರ್ತಾನೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು ಆ CCTV ಕ್ಯಾಮ್ರಾನ ಕಿತ್ತಾಕೋದಕ್ಕೆ ಅಂತ ನೋಡ್ತಿರೋವಾಗ ಏನೋ ಅವಳು ಕ್ಯಾಮ್ರಾ ಕಿತ್ತಾಕ್ತಾ ಇದ್ದಾಳೆ, ನೀನ್ ನೋಡ್ಕೊಂಡು ಏನೋ ಮಾಡ್ತಾ ಇದ್ಯಾ ಮನೋಜ ಅಂತ ಹೇಳಿ ಶಾಂತಿ ರೇಗಾಡ್ತಾನೆ ಇರ್ತಾಳೆ. ಕೊನೆಗೆ ಆ CCTV ಕ್ಯಾಮ್ರಾನ ರೋಹಿಣಿ ಕಿತ್ತಾಕ್ದಾಗ ಶಾಂತಿ ಮೊಬೈಲ್ ಅಲ್ಲಿ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ. ನಂತರ ರೋಹಿಣಿ ಆ CCTV ಕ್ಯಾಮ್ರಾನ ಮನೋಜ್ ಮುಂದೆ ಎಸ್ದು ನೋಡ್ದ ಮನೋಜ್, ನಿಮ್ಮಮ್ಮ ನನ್ನ ಬಗ್ಗೆ ಎಷ್ಟೊಂದು ಚೀಪಾಗಿ ಮಾತಾಡ್ತಿದ್ದಾರೆ ಅಂತ, ನೀನು ನನ್ನ ಗಂಡ ತಾನೆ, ನಿನ್ನ ನೋಡೋದಕ್ಕೆ ನನ್ ಬರ್ಬಾರ್ದ, ಒಳ್ಳೆ ಕಲ್ಬಂಡೆ ತರ ನಿಂತಿದ್ಯಲ್ಲ ಮನೋಜ್ ಅಂತ ಹೇಳಿ ರೋಹಿಣಿ ಕೋಪದಿಂದ ರೇಗಾಡ್ತಿರ್ತಾಳೆ. ಆಗ ಇಲ್ಲ ರೋಹಿಣಿ, ಕ್ಯಾಮ್ರಾ ಇರೋದನ್ನ ನಾನು ಮರ್ತೇ ಹೋಗ್ಬಿಟ್ಟಿದ್ದೆ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಮನೋಜ ರೋಹಿಣಿನ ಸಮಾಧಾನ ಮಾಡೋದಕ್ಕೆ ನೋಡ್ತಾನೆ. ಆಗ ಏನ್ ಸಮಾಧಾನ ಮಾಡ್ಕೊಳ್ಳೋದು, ನನ್ನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡಿದ್ರು ಅವರು, ನನ್ನ ಗಂಡ ಅಂತ ಅಲ್ದೆ ಹೋದ್ರು ಪರವಾಗಿಲ್ಲ, ಒಬ್ಬ ಮನುಷ್ಯನಾಗಿ ನೀನ್ ಪ್ರಶ್ನೆ ಮಾಡ್ಬೋದಾಗಿತ್ತು ತಾನೆ, ತಮಾಷೆ ನೋಡ್ಕೊಂಡು ನಿಂತಿದ್ಯಲ್ಲ, ಒಂದ್ ಮಾತಾದ್ರೂ ನಿಮ್ಮ ಅಮ್ಮನ್ ಕೇಳ್ದ ನೀನು ಅಂತ ಹೇಳಿ ರೋಹಿಣಿ ಕೇಳ್ತಿರೋವಾಗ ಅದ್ ಹಾಗಲ್ಲ ರೋಹಿಣಿ, ಮಮ್ಮಿ ಕೋಪ ಬಂದ್ರೆ ಅವ್ರು ಹಿಂಗೆ ಮಾತಾಡೋದು ಅಂತ ನಿನ್ಗೆ ಗೊತ್ತಲ್ವಾ ಅಂತ ಹೇಳಿ ಮನೋಜ ಕೇಳ್ತಾನೆ. ಆಗ ಇಲ್ಲ ಮನೋಜ್, ನಿನ್ನ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ, ನೀನು ಕೊನೆವರೆಗೂ ನಿಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡೋದು ಅಂತ ನನಗೆ ಗೊತ್ತು, ನಿಮ್ಮಮ್ಮನ ಮೇಲೆ ನಾನು ಎಷ್ಟೊಂದು ಮರ್ಯಾದೆ ಇಟ್ಕೊಂಡಿದ್ದೆ ಗೊತ್ತಾ, ಆದ್ರೆ ಇನ್ಮೇಲೆ ಅವ್ರನ್ನ ಆ ರೀತಿ ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ, ಅವ್ರು ನನಗೆ ತುಂಬಾನೇ ಅವಮಾನ ಮಾಡ್ಬಿಟ್ರು, ಇದೆಲ್ಲದಕ್ಕೂ ಒಂದಲ್ಲ ಒಂದ್ ದಿವಸ ನಿಮ್ಮಮ್ಮ ಉತ್ತರ ಕೊಡ್ಲೇಬೇಕು, ನಾನು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ರೋಹಿಣಿ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಸೀನಾ ಅಲ್ಲಿರೋ ಕಸ್ಟಮರ್ಗಳನ್ನೆಲ್ಲ ಸಮಾಧಾನ ಮಾಡಿ ಕಳಿಸ್ತಾನೆ. ಆಗ ಮನೋಜ ಛಾಯಾ ಹತ್ರ ಹೋಗಿ ರೀ ಛಾಯಾ, ಆ ಸ್ಪೀಕರ್ನ ಯಾಕ್ರಿ ಅವನಲ್ಲಿ ಇಟ್ರಿ ಅಂತ ಕೇಳ್ತಿರೋವಾಗ ಬಾಸ್ ಅವತ್ತು ನಿಮ್ಮಮ್ಮ ಬಂದಿದ್ರಲ್ಲ, ಆವಾಗ ಇಲ್ಲಿ ಏನೇನು ನಡೆಯುತ್ತೋ ಅದನ್ನೆಲ್ಲ ಕೇಳಿಸ್ಕೋಬೇಕು, ನಾನು ಆನ್ ಮಾಡ್ಕೊಡು ಅಂತ ಅವರೇ ಹೇಳಿದ್ರು ಬಾಸ್, ಅದಕ್ಕೆ ಆನ್ ಮಾಡ್ಕೊಟ್ಟೆ ಅಂತ ಹೇಳಿ ಛಾಯಾ ಹೇಳ್ತಾಳೆ. ಆಗ ಏನ್ ಬ್ರೋ ಇದು, ರೋಹಿಣಿ ಅವ್ರ ಹತ್ರ ಮುಂಚೆನೆ ಹೇಳ್ಬೇಕಾಗಿತ್ತು ತಾನೆ, ಕ್ಯಾಮ್ರಾ ಇದೆ ಬರ್ಬೇಡ ಅಂತ, ನೀವೇ ಮರ್ತೋದ್ರ ಅಂತ ಹೇಳಿ ಸೀನಾ ಕೇಳ್ತಾನೆ. ಆಗ ಅಯ್ಯೋ ಬ್ರೋ ಏನ್ ಮಾಡೋದು ಬ್ರೋ, ನನ್ನ ಲೈಫೇ ಚೆನ್ನಾಗಿಲ್ಲಪ್ಪ, ಯಾವ್ದೋ ಟೆನ್ಷನ್ ಅಲ್ಲೇ ಇದನ್ನ ಹೇಳೋದೇ ಮರ್ತೋಗ್ಬಿಟ್ಟಿದೆ, ಆದ್ರೂ ನಮ್ಮ ಮಮ್ಮಿ ಈ ತರ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ, ಪಾಪ ನನ್ನ ಚಿನ್ನು ತುಂಬಾನೇ ಫೀಲ್ ಮಾಡ್ಕೊಂಡು ಹೋದ್ಲು ಅಂತ ಹೇಳಿ ಮನೋಜ ಬೇಜಾರು ಹೇಳ್ತಾನೆ. ಹಾಗೆ ರೋಹಿಣಿನ ಹೇಗೆ ಸಮಾಧಾನ ಮಾಡೋದು ಅಂತ ಹೇಳಿ ಮನೋಜ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಸೂರ್ಯ ಒಬ್ರು ಕಸ್ಟಮರ್ನ ಡ್ರಾಪ್ ಮಾಡೋದಕ್ಕೆ ಅಂತ ಬಂದಿರೋವಾಗ ಅಲ್ಲೇ ಮೀನಾ ಗಾಡಿ ನೋಡ್ತಾನೆ. ನಮ್ಮ ಹೂವಮ್ಮನ ಗಾಡಿ ಇಲ್ಲೇ ಇದೆ ಅಂತ ಹೇಳ್ತಾ ಸೂರ್ಯ ಮೀನನ್ ನೋಡೋದಕ್ಕೆ ಅಂತ ಹಾಸ್ಪಿಟಲ್ ಒಳಗಡೆ ಹೋಗ್ತಾನೆ. ಅಲ್ಲಿ ಮೀನಾ ಆಸ್ಪತ್ರೆಯಲ್ಲಿ ಹೂ ಕೊಟ್ಟು ದುಡ್ಡು ತಗೊಂಡು ವಾಪಸ್ ಬರ್ತಿರೋವಾಗ ಸೂರ್ಯ ಮೀನನ್ ಹೋಗಿ ಮಾತಾಡಿಸ್ತಾನೆ. ರೀ ನೀವೇನ್ರಿ ಇಲ್ಲಿ ಅಂತ ಮೀನಾ ಕೇಳ್ತಿರೋವಾಗ ಅದು ಒಂದು ಟ್ರಿಪ್ ಇತ್ತಮ್ಮ, ಅದಕ್ಕೆ ಬಂದಿದ್ದೆ, ಆಚೆ ಕಡೆ ನಿನ್ ಗಾಡಿ ನೋಡಿದ್ನಾ, ಅದಕ್ಕೆ ಈ ಹೂವಮ್ಮನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಂಗೆ ಬಂದೆ, ಆದ್ರೆ ಇಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯ್ತು, ಒಂದ್ ನಿಮಿಷ ಇರು ಬರ್ತೀನಿ ಅಂತ ಹೇಳ್ತಾ ಸೂರ್ಯ ತನ್ನ ವಿಸಿಟಿಂಗ್ ಕಾರ್ಡ್ನ ಅಲ್ಲಿರೋ ರಿಸೆಪ್ಷನಿಸ್ಟ್ ಹತ್ರ ಕೊಟ್ಟು ಮೇಡಮ್ ನಂದು ಕ್ಯಾಬ್ ಇದೆ, ಆಸ್ಪತ್ರೆಗೆ ಏನಾದರೂ ಎಮರ್ಜೆನ್ಸಿ ಅಂತ ಗಾಡಿಗಳು ಬೇಕಾದ್ರೆ ನನಗೆ ಫೋನ್ ಮಾಡಿ ಸಾಕು, ಎಷ್ಟೊತ್ತಾದರೂ ಸರಿ ನಾನು ಬರ್ತೀನಿ, 24 ಗಂಟೆನೂ ನನ್ನ ಸರ್ವಿಸ್ ಇರುತ್ತೆ ಮೇಡಮ್ ಅಂತ ಹೇಳಿ ಸೂರ್ಯ ಮತ್ತೆ ಮೀನಾ ಹತ್ರ ಬರ್ತಾನೆ. ಆಗ ರೀ ನೀವು ನನಗೋಸ್ಕರ ಬಂದಿರೋ ಥರ ಕಾಣಿಸ್ತಿಲ್ವಲ್ಲ, ಕಸ್ಟಮರ್ ಹಿಡಿಯೋದಕ್ಕೆ ಬಂದಿದ್ದೀರಾ ಅಲ್ವಾ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ ಅದು ಹಂಗಲ್ಲಮ್ಮ, ನಿನ್ನ ನೋಡೋಕೆ ಬಂದಿರೋ ಜಾಗದಲ್ಲಿ ಆರ್ಡರ್ ಹಿಡಿತಾ ಇದ್ದೀನಿ ಅಷ್ಟೇನೆ, ಆಸ್ಪತ್ರೆ ಅಂದಮೇಲೆ ಆವಾಗ
ಅವಾಗವಾಗ ಈ ಗಾಡಿಗಳು ಬೇಕಾಗ್ತಾವಲ್ಲ, ಯಾವ್ಯಾವ ಜಾಗದಲ್ಲಿ ನಮಗೆ ಟ್ರಿಪ್ ಸಿಗುತ್ತೋ ಅಲ್ಲೆಲ್ಲ ನಾವು ಹುಡ್ಕೊಂಡು ಹೋಗ್ತಾ ಇರ್ಬೇಕಮ್ಮ, ಆವಾಗಲೇ ನಮ್ಮ ಸಾಲ ಎಲ್ಲ ತೀರ್ಸಕ್ಕಾಗೋದು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಸೂರ್ಯನೇ ನೋಡ್ತಿರೋವಾಗ, ನೀನು ಹಂಗೆ ತಾನೆ ಮೀನಮ್ಮ, ಮುಂಚೆ ಎಲ್ಲ ಸ್ವಲ್ಪ ಆರ್ಡರ್ ತಗೋತಾ ಇದ್ದೆ, ಇವಾಗ ಯಾವ್ಯಾವ ಆರ್ಡರ್ ಸಿಗುತ್ತೋ ಅದನ್ನೆಲ್ಲ ತಗೋತಾನೆ ಇದೆಯಾ, ಎಲ್ಲೆಲ್ಲಿ ಸಿಗುತ್ತೋ ಅಂತ ಹುಡ್ಕೊಂಡು ಹೋಗ್ತಾ ಇರ್ತೀಯ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಏನ್ರಿ ಮಾಡೋದು, ಸಾಲ ತೀರ್ಸ್ಬೇಕಲ್ವಾ, ಅದಕ್ಕೆ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ದುಡ್ಡನ್ನ ದುಡಿಲೇಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ. ಹೌದು ಕಣೆ ಮೀನಾ, ನಾನು ಅದಕ್ಕೋಸ್ಕರನೇ ಯಾವ್ಯಾವ ಜಾಗಕ್ಕೆ ಹೋಗ್ತೀನೋ ಅಲ್ಲೆಲ್ಲ ವಿಸಿಟಿಂಗ್ ಕಾರ್ಡ್ಗಳನ್ನ ಕೊಡ್ತಾನೆ ಇದ್ದೀನಿ. ಈ ತರ ನಾವಿಬ್ರು ಕಷ್ಟಪಟ್ಟು ದುಡಿತಾ ಇರೋದು ಎಲ್ಲ ಮನೆಗೋಸ್ಕರನೇ ಅಲ್ವಾ, ಯಾವಾಗ ದುಡ್ಡನ್ನು ಸೇರಿಸ್ತೀವೋ ಯಾವಾಗ ಮನೆ ಬಿಡಿಸ್ಕೋತೀವೋ ಅಂತ ಅನಿಸ್ಬಿಟ್ಟಿದೆ ಕಣೆ ಮೀನಾ ಅಂತ ಹೇಳಿ ಸೂರ್ಯ ಬೇಜಾರಲ್ಲಿ ಹೇಳ್ತಾನೆ. ಆಗ ರೀ ಅದಕ್ಕೆ ಅಂತ 24 ಗಂಟೆನೂ ಗಾಡಿ ಓಡಿಸ್ಕೊಂಡೇ ಇದ್ಬಿಡ್ತೀರಾ ಹೇಗೆ, ಅದ್ರ ಜೊತೆಗೆ ನಿಮ್ಮ ಆರೋಗ್ಯನೂ ಮುಖ್ಯ ರೀ ಅಂತ ಮೀನಾ ಹೇಳ್ತಿರೋವಾಗ, ಇದನ್ನ ನೀನು ನನ್ಗೆ ಹೇಳ್ತಾ ಇದ್ದೇನೆ, ನೀನು ಕೂಡ ಹಗಲು ರಾತ್ರಿ ಅನ್ನೋದನ್ನ ನೋಡದೆ ಹೂ ಕಟ್ತಾನೆ ಇರ್ತೀಯಲ್ಲ, ನಾನಾದ್ರೂ ಪರವಾಗಿಲ್ಲ, ಅಪ್ಪಯ್ಯ ಮತ್ತೆ ಸಕ್ಕರೆನ ಮತ್ತೆ ಆ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಆದ್ರೆ ನೀನು ಪಾಪ ಕಣೆ, ನನ್ನ ಮದುವೆ ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟ ಅನ್ಭವಿಸ್ತಾ ಇದೆಯಾ ಅಂತ ಹೇಳಿ ಸೂರ್ಯ ಹೇಳ್ತಿರೋವಾಗ, ನೋಡಿದ್ರ ನನ್ನೇ ಬೇರೆಯವಳ ಹತ್ರ ಮಾತಾಡ್ಬಿಟ್ರಲ್ಲ ನೀವು, ಅಲ್ಲ ರೀ ಅತ್ತೆ ಮಾವನ ಮೇಲೆ ನನಗೂ ನಿಮ್ಮಷ್ಟೇ ಪ್ರೀತಿ ಇದೆ ರೀ, ಅದು ಅಲ್ಲದೆ ಮದುವೆ ಆಗಿರೋ ಪ್ರತಿಯೊಂದು ಹೆಣ್ಣಿಗೂ ಬಾಳಕ್ ಹೋಗಿರೋ ಮನೆನೇ ತನ್ನ ಮನೆ ಆಗಿರುತ್ತೆ, ನನಗೂ ಜವಾಬ್ದಾರಿ ಅನ್ನೋದು ಇರುತ್ತೆ ಅಲ್ವೇನ್ರಿ ಅಂತ ಮೀನಾ ಹೇಳ್ತಾಳೆ. ಆಗ ಅಮ್ಮ, ಈ ಜವಾಬ್ದಾರಿ ಎಲ್ಲ ನಾವಿಬ್ಬರೇ ಹೆಗಲ ಮೇಲೆ ಹಾಕೊಂಡು ಓಡಾಡ್ತಾ ಇದೀವಿ ಅಷ್ಟೇನೆ, ಇದು ಕಾರಣ ಆಗಿರೋನು ಶೋರೂಮ್ ಅಲ್ಲಿ ಆರಾಮವಾಗಿ ಕಾಲ ಮೇಲೆ ಕಾಲ ಹಾಕೊಂಡು AC ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ, ಆದ್ರೆ ಏನ್ ಮಾಡೋದು, ಅಪ್ಪನಿಗೋಸ್ಕರ ಹೇಗಾದ್ರೂ ಮಾಡಿ ಬೇಗ ಬೇಗ ದುಡ್ಡನ್ನ ಹೊಂದಿಸಿ ಮನೆ ಬಿಡಿಸ್ಕೊಳ್ಳೇಬೇಕು ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಸೂರ್ಯ ಅಂಕಲ್ ಅಂತ ಕ್ರಿಶ್ ಕರೀತಾನೆ. ಆಗ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಅಲ್ಲಿ ಕೃಷ್ಣ ನೋಡಿ ಶಾಕ್ ಆಗ್ತಾರೆ, ಜೊತೆಗೆ ರೋಹಿಣಿ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಆಗ ಸೂರ್ಯ ಮೀನಾ ಇಬ್ರು ಕೂಡ ಕೃಷ್ಣ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ, ಹೇಗಿದ್ಯಾ ಕ್ರಿಶ್, ಹೇಗೋ ಓದ್ತಾ ಇದೆಯಾ ಅಂತ ವಿಚಾರಿಸ್ತಾ ಇರ್ತಾರೆ. ಆಗ ಕ್ರಿಶ್ ಕೂಡ ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇರ್ತಾನೆ. ನಂತರ ಲೋ ಕ್ರಿಶ್, ನೀನ್ ಯಾಕೋ ಹಾಸ್ಪಿಟಲ್ಗೆ ಬಂದೆ ಅಂತ ಮೀನಾ ಕೇಳ್ತಿರೋವಾಗ, ಡಾಕ್ಟರ್ನ ನೋಡೋದಕ್ಕೆ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ. ಆಗ ನೋಡ್ದ ಮೀನಮ್ಮ ಹೆಂಗ್ ಮಾತಾಡ್ತಾನೆ ಅಂತ, ಲೇ ಆಸ್ಪತ್ರೆಗೆ ಬರೋದು ಡಾಕ್ಟರ್ ನೋಡೋದಕ್ಕೆ ಅಂತ ಗೊತ್ತು ಕಣೋ, ಆದ್ರೆ ನೀನ್ ಯಾವ ಕಾರಣಕ್ಕೋಸ್ಕರ ಬಂದಿದ್ಯಾ ಅಂತ ಕೇಳಿದ್ದು ಅಂತ ಸೂರ್ಯ ಕೇಳ್ತಿರೋವಾಗ, ನನಗೆ ತುಂಬಾ ತಲೆನೋವು ಸೂರ್ಯ ಅಂಕಲ್ ಅಂತ ಕ್ರಿಶ್ ಹೇಳ್ತಿರೋವಾಗ, ಸೂರ್ಯ ಮೀನಾ ಇಬ್ರು ಕೂಡ ರೋಹಿಣಿನೇ ನೋಡ್ತಾ ಇರ್ತಾರೆ. ಇತ್ತೀಚೆಗೆ ಅವಾಗವಾಗ ತಲೆನೋವು ಅಂತ ಹೇಳ್ತಾ ಇದ್ದಾನೆ, ಅದಕ್ಕೆ ಚೆಕ್ ಮಾಡ್ಸೋಣ ಅಂತ ಇಲ್ಲಿ ಕರ್ಕೊಂಡು ಬಂದೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಏನಮ್ಮ ಪೌಡ್ರಮ್ಮ, ಏನ್ ನಿನ್ಗೆ ಅಷ್ಟು ಕೂಡ ಗೊತ್ತಾಗೋದಿಲ್ವಾ, ಮೊದಲನೇ ಸಲ ತಲೆನೋವು ಅಂದಿದ ತಕ್ಷಣನೇ ಹಾಸ್ಪಿಟಲ್ ಕರ್ಕೊಂಡು ಬಂದು ತೋರಿಸ್ಬೇಕು ತಾನೆ, ಮಗನ್ನ ಸರಿಯಾಗಿ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಹೊರಗಡೆ ಬೇಡದೇ ಇರೋ ಕೆಲಸಕ್ಕೆಲ್ಲ ಓಡಾಡ್ತಾ ಇರ್ತೀಯಲ್ಲ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ನನಗೂ ನನ್ನ ಮಗನ ಮೇಲೆ ತುಂಬಾನೇ ಪ್ರೀತಿ ಇದೆ, ನಾನೇನೋ ಅವನ್ನ ಹಾಗೆ ಬಿಟ್ಬಿಟ್ಟಿಲ್ಲ, ಮನೇಲಿ ಅಮ್ಮ ಇಷ್ಟು ದಿವಸ ತಮ್ಮ ಗೊತ್ತಿರೋ ಮನೆ ಮದ್ದನ್ನೆಲ್ಲ ಕೊಟ್ಟಿದ್ದಾರೆ, ಯಾವುದು ಸೆಟ್ ಆಗದೆ ಇರೋದಕ್ಕೆ ಇವಾಗ ಇಲ್ಲಿ ಕರ್ಕೊಂಡು ಬಂದಿರೋದು ಅಂತ ರೋಹಿಣಿ ಹೇಳ್ತಾಳೆ. ಆಗ ಕ್ರಿಶ್, ನಿನ್ಗೆ ಯಾಕಪ್ಪ ಆವಾಗ ತಲೆನೋವು ಬರುತ್ತೆ, ಏನಾಯ್ತು, ಸರಿಯಾಗಿ ನೀರು ಕುಡಿಯೋದಿಲ್ವಾ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ನೀರು ಜಾಸ್ತಿನೇ ಕುಡಿತೀನಿ ಆಂಟಿ ಅಂತ ಕ್ರಿಶ್ ಹೇಳ್ತಾನೆ. ನಂತರ ನಿನ್ಗೆ ಯಾವಾಗ ಯಾವಾಗ ತಲೆನೋವು ಬರುತ್ತೆ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ನೀವ್ ಯಾವಾಗ ಡಾಕ್ಟರ್ ಆದ್ರಿ ಸೂರ್ಯ ಅವ್ರೆ ಅಂತ ರೋಹಿಣಿ ಕೇಳ್ತಾಳೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು ರೋಹಿಣಿನೇ ಗುರಾಯಿಸ್ತಾ ಇರೋವಾಗ, ಅವನು ಕಾರಣ ಹೇಳಿದ ತಕ್ಷಣ ನಿಮ್ಗೆ ಟ್ರೀಟ್ಮೆಂಟ್ ಕೊಡಕ್ ಬರುತ್ತಾ ಸೂರ್ಯ ಅವ್ರೆ ಅಂತ ರೋಹಿಣಿ ಕೇಳ್ತಾಳೆ. ಆಗ ಪೌಡ್ರು, ನಾನು ಮಾತಾಡ್ತಾ ಇರೋದು ಕ್ರಿಶ್ ಜೊತೆ, ಇಂಥ ಬೇಡದಿರೋ ಮಾತನ್ನೆಲ್ಲ ನೀನೇ ಇಟ್ಕೋ, ನಾನು ಮಾತಾಡೋದಕ್ಕೆ ಶುರು ಮಾಡಿದೆ ಅಂತ ಇಟ್ಕೋ, ಗೊತ್ತಲ್ಲ, ಕೊಡ್ತಾ ಇರ್ತೀನಿ ಇಸ್ಕೊತಾ ಇರ್ಬೇಕು, ಬೇಕಾ ಪೌಡ್ರು ಇದೆಲ್ಲ, ಸುಮ್ಮನೆ ಅಲ್ಲಿ ನಿಂತ್ಕೊ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಂತರ ಕ್ರಿಶ್, ನೀನ್ ಹೇಳಪ್ಪ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಅದು ಅಂಕಲ್ ಅದೇನಂದ್ರೆ ಅಂತ ಹೇಳ್ತಾ ಕ್ರಿಶ್ ರೋಹಿಣಿ ಮುಖ ನೋಡ್ತಿರ್ತಾನೆ. ಅಯ್ಯೋ ಅಲ್ಲೇನ್ ಮುಖ ನೋಡ್ತೀಯೋ, ಇಲ್ಲಿ ಹೇಳು ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಅದು ಅಮ್ಮ ಅಜ್ಜಿ ಹತ್ರ ಮನೇಲಿ ಕೋಪ ಮಾಡ್ಕೊಂಡು ಜಗಳ ಮಾಡ್ತಾರಲ್ಲ, ಅವಾಗ ತಲೆನೋವು ಬರುತ್ತೆ, ಆಮೇಲೆ ಅಮ್ಮ ಮನೋಜ್ ರೆಡ್ಡಿ ಹತ್ರ ಟೆನ್ಷನಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಅವಾಗ ಕೂಡ ತಲೆನೋವು ಬರುತ್ತೆ, ಆಮೇಲೆ ಆ ಅಜ್ಜಿ ಇದಾರಲ್ಲ ವಿಶಾಲಾಕ್ಷಿ, ಅವ್ರ ಹತ್ರ ಮಾತಾಡ್ಬೇಕಾದ್ರೂ ನನಗೆ ತಲೆನೋವು ಬರುತ್ತೆ ಅಂಕಲ್ ಅಂತ ಹೇಳಿ ಕೃಷಿ ಹೇಳ್ತಿರುವಾಗ, ಅದನ್ನ ಕೇಳಿ ಸೂರ್ಯ ಮೀನಾಗೆ ಶಾಕ್ ಆಗುತ್ತೆ. ಹಾಗೆ ರೋಹಿಣಿನ ಕೋಪದಿಂದ ಗುರಾಯಿಸ್ತಾನೆ ಇರ್ತಾರೆ. ಆಗ ಕ್ರಿಶ್, ನೀನ್ ನನ್ನ ಹತ್ರ ಬರೀ ತಲೆನೋವು ಅಂತ ಹೇಳಿದೆ ಅಷ್ಟೇನೆ, ಇದನ್ನೆಲ್ಲ ನನ್ನ ಹತ್ರ ಯಾಕೋ ಹೇಳಿಲ್ಲ ನೀನು ಅಂತ ಹೇಳಿ ರೋಹಿಣಿ ಕೇಳಿದಾಗ, ತಲೆನೋವಿಗೆ ಕಾರಣ ಏನು ಅಂತ ನೀನ್ ಕೇಳಲೇ ಇಲ್ವಲ್ಲ ಅಮ್ಮ ಅಂತ ಹೇಳಿ ಕೃಷಿ ಹೇಳ್ತಿರುವಾಗ, ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ಲೇ ಮೀನಾ, ಅವನಿಗೆ ಟೆನ್ಷನ್ ಆದಾಗಲ್ಲ ತಲೆನೋವು ಬರ್ತಾ ಇದೆ ಅಂತ ಆಯ್ತು, ಅದನ್ನ ನೋಡ್ಕೊಳ್ಳೋದಕ್ಕೆ ಬಂದಿಲ್ಲ ಈ ಅಮ್ಮನಿಗೆ ಅಂತ ಹೇಳಿ ಸೂರ್ಯ ಕೋಪದಲ್ಲಿ ಬೈತಿರ್ತಾನೆ. ಆಗ ಮಕ್ಕಳಿಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ, ಆದ್ರೆ ಅವ್ರಿಗೆ ಹೇಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಗೋದಿಲ್ಲ ಅಷ್ಟೇನೆ. ಕೊನೆಗೆ ಅವ್ರ ದೇಹದಲ್ಲಿ ಅದು ಸಮಸ್ಯೆಯಾಗಿ ಸೃಷ್ಟಿಯಾಗುತ್ತೆ. ಬೇರೆಯವ್ರನ್ನ ಯಾಮರ್ಸೋದ್ರಲ್ಲಿ ಮಾತ್ರ ಗಮನ ಇದ್ರೆ ಸಾಲದು, ಇವನ್ ಮೇಲೆ ಕೂಡ ಸ್ವಲ್ಪ ಗಮನ ಇರಬೇಕು ಅಂತ ಮೀನಾ ಹೇಳ್ತಿರೋವಾಗ, ನನಗೆ ಯಾರ ಅಡ್ವೈಸು ಬೇಕಾಗಿಲ್ಲ ಅಂತ ಹೇಳಿ ಬಾರೋ ಹೋಗೋಣ ಅಂತ ಹೇಳ್ತಾ ರೋಹಿಣಿ ಕೃಷ್ಣ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗ್ತಾಳೆ. ಆಗ ರೀ ಪಾಪ ರೀ ಕೃಷ್ಣ ಅಂತ ಮೀನಾ ಹೇಳ್ತಿರೋವಾಗ, ಮೀನಾ, ಇಷ್ಟು ಚಿಕ್ಕ ವಯಸ್ಸಿಗೆ ತನ್ನ ಸುತ್ತಮುತ್ತ ನಡೀತಾ ಇರೋ ವಿಷಯಗಳನ್ನೆಲ್ಲ ನೋಡಿ ಅವನಿಗೆ ತಲೆನೋವು ಶುರುವಾಗಿದೆ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಆಗ ರೀ ದೊಡ್ಡವ್ರಿಗೆ ಮಾತ್ರ ಟೆನ್ಷನ್ ಆದ್ರೆ ಸ್ಟ್ರೆಸ್ ಆದ್ರೆ ಈ ರೀತಿ ತಲೆನೋವು ಬರುತ್ತೆ ಅಂತ ಕೇಳಿದ್ದೆ, ಚಿಕ್ಕ ಹುಡುಗನ್ಗೂ ಈ ರೀತಿ ಆಗುತ್ತಾ ಅಂತ ಮೀನಾ ಕೇಳ್ತಾಳೆ. ಆಗ ನೋಡೆ ಮೀನಾ, ಯಾವ ವಾತಾವರಣದಲ್ಲಿ ಮಕ್ಕಳು ಬೆಳಿತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಣಮ್ಮ. ಅಪ್ಪಯ್ಯ ಅವಾಗ ಹೇಳ್ತಿರ್ತಾರೆ, ಹೆತ್ತವರು ಮಕ್ಕಳ ಮುಂದೆ ಗಲಾಟೆ ಮಾಡಬಾರ್ದು, ಹೆಚ್ಚಾಗಿ ಜಗಳ ಕೋಪ ಎಲ್ಲ ಮಾಡ್ಕೋಬಾರ್ದು ಅಂತ, ಯಾಕಂದ್ರೆ ಅದರಿಂದ ಮಕ್ಕಳಿಗೂ ತುಂಬಾನೇ ತೊಂದರೆ ಆಗುತ್ತಂತೆ. ಆದ್ರೆ ಈ ಪೌಡ್ರು ಕೃಷಿ ಮುಂದೆನೆ ಎಲ್ಲ ಫ್ರಾಡ್ ಕೆಲಸನೂ ಮಾಡ್ತಿರ್ತಾಳೆ, ಅದರಿಂದ ಇನ್ನೇನಾಗುತ್ತೆ ಹೇಳು ಅಂತ ಸೂರ್ಯ ಹೇಳ್ತಾನೆ. ಆಗ ಹೌದು ರೀ, ಸ್ವಲ್ಪನಾದ್ರೂ ಅವನ ಮೇಲೆ ಪ್ರೀತಿ ಇದ್ದಿದ್ರೆ ಅವಳು ಈ ರೀತಿ ಎಲ್ಲ ಮಾಡ್ತಾನೆ ಇರಲಿಲ್ಲ ಅಂತ ಮೀನಾ ಹೇಳ್ತಾಳೆ. ನಂತರ ಹಾಗೆ ಕೃಷ್ಣ ನೆನ್ಸ್ಕೊಂಡು ಇಬ್ರು ತುಂಬಾನೇ ಬೇಜಾರು ಮಾಡ್ಕೋತಾ ಇರ್ತಾರೆ. ಆಗ ಹೋಗ್ಲಿ ಬಿಡು ಮೀನಮ್ಮ, ಹೇಗೋ ಡಾಕ್ಟರ್ ಹತ್ರ ಕರ್ಕೊಂಡು ಬಂದವಳಲ್ಲ, ಎಲ್ಲ ಸರಿ ಹೋಗ್ಬಿಡುತ್ತೆ ಬಾ ಅಂತ ಹೇಳ್ತಾ ಸೂರ್ಯ ಮೀನನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಶಾಂತಿ ಕಿಚನ್
ಅಲ್ಲಿ ಕೈ ತೊಳ್ಕೊಂಡು ಆಚೆ ಬರ್ತಿರೋವಾಗ ಅಲ್ಲಿ ಕೆಳಗಡೆ ನೆಲ ಒರೆಸುವಂತ ಬಕೆಟ್ ಇಟ್ಟಿರ್ತಾರೆ. ಆಗ ಅದು ಶಾಂತಿ ಕಾಲಕ್ಕೆ ತಗ್ಲಿ ಆ ಬಕೆಟ್ ಮತ್ತೆ ಮಾಪ್ ಮುಂದಕ್ಕೆ ಹೋದಾಗ ಅದು ಬಿದ್ದೋಗುತ್ತಲ್ಲ ಅಂತ ಹೇಳಿ ಶಾಂತಿ ಹಿಡ್ಕೊತಿರ್ತಾಳೆ. ಅಷ್ಟರಲ್ಲಿ ಕುಸುಮನ್ ನೋಡೋದಕ್ಕೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿರ್ತಾರೆ. ಅವರು ಶಾಂತಿ ಕೈಯಲ್ಲಿ ಮಾಪು ಹಿಡ್ಕೊಂಡಿರೋದನ್ನ ನೋಡಿ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಆಗ ಶಾಂತಿ ತನ್ನ ಕೈಯಲ್ಲಿರೋ ಮಾಪು ಮತ್ತೆ ಬಕೆಟ್ನ ಪಕ್ಕಕ್ಕಿಟ್ಟು ಅವ್ರ ಮುಖನೇ ನೋಡ್ತಿರೋವಾಗ ಕುಸುಮಕ್ಕ ಇಲ್ವಾ ಅಂತ ಹೆಂಗಸರು ಕೇಳ್ತಾರೆ. ಇಲ್ಲ ಅವ್ರ ಆಚೆ ಹೋಗಿದ್ದಾರೆ, ಏನ್ ವಿಷಯ ಅಂತ ಶಾಂತಿ ಕೇಳ್ತಿರೋವಾಗ ಅದು ಮದ್ವೆಗೆ ಕಾರ್ಡ್ ಕೊಡ್ಬೇಕಾಗಿತ್ತು, ಅವರು ಯಾವಾಗ ಬರ್ತಾರೆ ಅಂತ ಗೊತ್ತಾ ಅಂತ ಹೆಂಗಸರು ಕೇಳ್ತಿರೋವಾಗ ಅದೆಲ್ಲ ನನಗೆ ಗೊತ್ತಿಲ್ಲ, ಅವ್ರು ನನಗೆ ಏನು ಹೇಳೋಗಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಸರಿ ಆಯ್ತು, ನಾವು ಕಾಯ್ಕೊಂಡಿದ್ ಕೊಟ್ಟೋಗ್ತೀವಿ ಅಂತ ಹೇಳಿ ಹೆಂಗಸರು ಹೇಳ್ತಿರೋವಾಗ ಅದು ನಿಮ್ಮಿಷ್ಟ ಅಂತ ಹೇಳ್ತಾ ಶಾಂತಿ ರೂಮ್ಗೆ ಕೂತ್ಕೋತಾಳೆ. ನಂತರ ನನ್ನ ಬಗ್ಗೆ ಇವ್ರೆಲ್ಲರೂ ಮಾತಾಡ್ಕೋತಾರ ಅಂತ ಹೇಳಿ ಶಾಂತಿ ಬಾಗ್ಲತ್ರ ಕಿವಿ ಕೊಟ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಆಗ ಹೆಂಗಸರು ಕುಸುಮ ಅವ್ರಿಗೆ ಫೋನ್ ಮಾಡಿ ಅಕ್ಕ ಮನೆಗೆ ಬಂದಿದ್ದೀವಿ, ಎಲ್ಲಿದ್ದೀರಾ ಅಂತ ವಿಚಾರಿಸಿದಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಕುಸುಮ ಅವ್ರು ಕಾಲ್ ಕಟ್ ಮಾಡ್ತಾರೆ. ನಂತರ ಹೆಂಗಸರು ಮನೆ ಒಳಗಡೆ ಬಂದು ಕೂತ್ಕೊಂಡು ನೋಡ್ದೇನೆ ಮಾಡಿದ ಕರ್ಮಲ ಎಲ್ಲೋಗುತ್ತೆ ಹೇಳು ಅಂತ ಹೇಳಿ ಒಬ್ಳು ಹೇಳ್ತಿರೋವಾಗ ಏನ್ ಹೇಳ್ತಾ ಇದೀಯ ಅಂತ ಇನ್ನೊಬ್ಳು ಕೇಳ್ತಾಳೆ. ಆಗ ಪಾಪ ಕಣೆ ಕುಸುಮಕ್ಕ, ಮೀನಾ ಮದ್ವೆ ಮಾಡ್ಕೊಟ್ಮೇಲೆ ತುಂಬಾನೇ ಕಷ್ಟ ಅನ್ಭವಿಸ್ಬಿಟ್ರು. ಈ ಮೀನಾ ಅತ್ತೆ ಇದ್ದಾಳಲ್ಲ ಇವಳು ತುಂಬಾನೇ ಕೆಟ್ಟವಳು ಅಂತ ಹೇಳಿದಾಗ ಹೌದು ಕಣೆ ಅದು ನಿಜನೇ, ನನ್ನ ಹತ್ರ ಕೂಡ ಅವತ್ತು ಹೇಳ್ತಿದ್ರು ಮೀನಾಗೆ ತುಂಬಾನೇ ಕೆಟ್ಟತೆ ಸಿಕ್ಕಿದಾಳೆ ಅಂತ ಹೇಳ್ಕೊಂಡು ತುಂಬಾನೇ ನೊಂದ್ಕೋತಿದ್ರು ಕಣೆ ಅಂತ ಹೇಳಿ ಇನ್ನೊಬ್ಳು ಹೇಳ್ತಿರ್ತಾಳೆ. ಇದನ್ನ ಕೇಳಿಸ್ಕೊಂಡು ಶಾಂತಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ನಂತರ ನೋಡೆ ವಿಧಿಯಾಟ ಹೆಂಗೆ ಅಂತ, ಈಗ ಅವ್ರಿಗೆ ಮನೆ ಇಲ್ಲ, ಉಳ್ಕೊಳ್ಳೋದಕ್ಕೆ ಜಾಗನೂ ಇಲ್ಲ, ಕೊನೆಗೆ ಇವರೇ ಗತಿಯಾದ್ರು. ಕುಸುಮಕ್ಕನ ಮನೆಗೆ ಬಂದು ಉಳ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡ್ತು ಇವ್ರಿಗೆ. ಇದನ್ನೇ ಹೇಳೋದು ವಿಧಿಯಾಟ ಅಂತ. ದೇವ್ರು ಅಂತ ಒಬ್ಬ ಇರ್ತಾನಲ್ಲ, ಎಲ್ಲದಕ್ಕೂ ಉತ್ತರ ಕೊಟ್ಟೆ ಕೊಡ್ತಾನೆ, ಮಾಡಿದ್ದುಣ್ಣೋ ಮಾರಾಯ ಅಂತಾರಲ್ಲ, ಹಾಗೇನೆ ಇದು ಕೂಡ. ನೋಡು ಈ ಹೆಂಗ್ಸ್ಗೆ ಇಲ್ಲಿಗೆ ಬಂದು ನೆಲ ಒರೆಸುವಂತ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿ ಅವರೆಲ್ಲ ಮಾತಾಡ್ಕೋತಿರೋವಾಗ ಶಾಂತಿಗೆ ಅದರಿಂದ ತುಂಬಾನೇ ಕೋಪ ಬರ್ತಿರತ್ತೆ. ನಂತರ ಆದ್ರೂ ಕಣೆ ನಮ್ ಕುಸುಮಕ್ಕನ್ಗೆ ತುಂಬಾನೇ ದೊಡ್ಡ ಮನ್ಸು, ಮೀನ್ ಅವ್ರ ಅತ್ತೆ ಅವಳಿಗೆ ಅಷ್ಟೊಂದು ಟಾರ್ಚರ್ ಕೊಟ್ಟಿದ್ರು, ಆದ್ರೂ ಕೂಡ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಎಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನೋಡು ಅಂತ ಹೇಳಿ ಹೆಂಗಸರು ಮಾತಾಡ್ಕೋತಾ ಇರ್ತಾರೆ. ಇದರಿಂದ ಶಾಂತಿಗೆ ತುಂಬಾನೇ ಅವಮಾನ ಆದಂಗೆ ಅನಿಸ್ತಾ ಇರುತ್ತೆ. ಅಷ್ಟರಲ್ಲಿ ಕುಸುಮ ಅವ್ರ ಮನೆಗೆ ಬರ್ತಾರೆ. ಹಾಗೆ ಹೆಂಗಸರನ್ನೆಲ್ಲ ಮಾತಾಡಿಸ್ತಾ ಇರೋವಾಗ ಶಾಂತಿ ಕೋಪ ಮಾಡ್ಕೊಂಡು ನಾನೇನೇ ಒಳ್ಳೆವಳು ಅಯ್ಯೋ ಪಾಪ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಬಗ್ಗೆನೇ ಏನೇನೆಲ್ಲ ಮಾತಾಡಿದಾಳೆ ಇವಳು, ಎಲ್ಲರ ಹತ್ರ ಏನೇನೋ ಹೇಳ್ಕೊಂಡು ಬಂದಿದ್ದಾಳೆ, ಚೆನ್ನಾಗಿ ನಾಟಕ ಮಾಡ್ತಾಳೆ ನನ್ನ ಎದುರಿಗೆ ಅಂತ ಶಾಂತಿ ಮನ್ಸಲ್ಲೇ ಅನ್ಕೋತಾ ಇರ್ತಾಳೆ. ಆಗ ಹೆಂಗಸರು ಲಗ್ನ ಪತ್ರಿಕೆಯನ್ನು ಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆಗ ಶಾಂತಿ ರೂಮಿಂದ ಆಚೆಗೆ ಬಂದು ಕುಸುಮ ಅವ್ರನ್ನೇ ಗುರಾಯಿಸ್ತಿರುವಾಗ ಬೀಗ್ರೆ ಕುಡಿಯೋದಕ್ಕೆ ಕಾಫಿ ಅಥವಾ ಜ್ಯೂಸ್ ಏನಾದ್ರು ಬೇಕಾ ಅಂತ ಕುಸುಮ ಅವ್ರು ಕೇಳಿದಾಗ ಅದೆಲ್ಲ ಏನು ಬೇಕಾಗಿಲ್ಲ, ಕೊಟ್ಟಿದ್ದೆ ಸಾಕು ಅಂತ ಶಾಂತಿ ಹೇಳ್ತಾಳೆ. ಯಾಕೆ ಬೀಗ್ರೆ ಏನಾಯ್ತು, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕುಸುಮ ಅವ್ರು ಕೇಳ್ತಿರೋವಾಗ ನನ್ನ ಬಗ್ಗೆ ಊರೆಲ್ಲ ಇನ್ನೂ ಏನೇನು ಹೇಳ್ಕೊಂಡು ಬಂದಿದ್ದೀರಾ ನೀವು ಅಂತ ಹೇಳಿ ಶಾಂತಿ ಕೋಪದಲ್ಲಿ ಕೇಳ್ತಾಳೆ. ಅಯ್ಯೋ ಬೀಗ್ರೆ ನಾನೇನು ಹೇಳಿದೆ ಅಂತ ಹೇಳಿ ಕುಸುಮ ಅವ್ರು ಕೇಳ್ತಿರೋವಾಗ ನಾನು ಕೆಟ್ಟತ್ತೆ ಅಂತ ಇಡೀ ಊರೆಲ್ಲ ಡಂಗೂರ ಬಾರಿಸ್ಕೊಂಡು ಬಂದಿದ್ಯಲ್ಲ, ನಿಮ್ಮ ಮನೆಗೆ ಬಂದು ಬಿಟ್ಟಿಯಾಗಿ ಬಿದ್ದಿದ್ದೀನಿ ಅಂತ ನನ್ನ ಮಾನ ಮರ್ಯಾದೆಲ್ಲ ಹರಾಜಾಗ್ತಿದ್ಯಾ ನೀನು ಅಂತ ಹೇಳಿ ಶಾಂತಿ ಕೋಪದಲ್ಲಿ ಕೇಳ್ತಿರೋವಾಗ ಅಯ್ಯೋ ಬೀಗ್ರೆ ಎಂತ ಮಾತಾಡ್ತಾ ಇದ್ದೀರಾ, ನಾನು ಯಾಕೆ ನಿಮ್ಮ ಬಗ್ಗೆ ಎಂತ ಮಾತೆಲ್ಲ ಹೇಳಿ ಅಂತ ಹೇಳಿ ಕುಸುಮಾರ್ ಕೇಳ್ತಾರೆ. ಆಗ ಇವಾಗ ಬಂದಿದ್ರಲ್ಲಮ್ಮ ನಿನ್ನ ಫ್ರೆಂಡ್ಸ್ಗಳು, ಅವರು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ರು, ನೀನು ನನ್ನ ಬಗ್ಗೆ ಏನೋ ಮಾತಾಡದೆ ಅವ್ರ ಹೆಂಗೆ ಹೇಳ್ತಾರೆ ಹೇಳು ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ಅಯ್ಯೋ ಬೀಗ್ರೆ ನಾನು ನಿಜವಾಗ್ಲೂ ಯಾವತ್ತೂ ಆ ಥರ ಯಾರ ಹತ್ರನೂ ಹೇಳಲೇ ಇಲ್ಲ ಅಂತ ಹೇಳಿ ಕುಸುಮಾರ್ ಹೇಳ್ತಿರೋವಾಗ ಓ ಹಾಗಿದ್ರೆ ಬೇರೆ ಇನ್ನೇನು ಹೇಳಿದಿರೋ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ನೋಡಿ ಬೀಗ್ರೆ ನೀವು ಸ್ವಲ್ಪ ಸ್ಟ್ರಿಕ್ಟ್ ಮನ್ಸಿಗೆ ಬಂದಿದ್ದೀರಾ ಹಾಗೆ ಹೇಳ್ಬಿಡ್ತೀರಾ ಅಂತ ಹೇಳಿದೀನಿ ಅಷ್ಟೇನೆ, ಅದನ್ನ ಬಿಟ್ಟು ನೀವು ಕಿರುಕುಳ ಕೊಡೋರು ಕೆಟ್ಟತ್ತೆ ಅಂತ ಯಾವತ್ತೂ ಹೇಳಿಲ್ಲ, ಅದನ್ನ ಕೂಡ ಏನೋ ಬಾಯ್ ತಪ್ಪಿ ಹೇಳಿರೋದು ಅಷ್ಟೇನೆ ಅಂತ ಹೇಳಿ ಕುಸುಮಾರ್ ಹೇಳ್ತಿರೋವಾಗ ಓ ಬಾಯ್ ತಪ್ಪಿ ಏನ್ ಬೇಕಾದ್ರೂ ಹೇಳ್ಬಿಡ್ತೀಯಾ, ಮನ್ಸಿಗೆ ಬಂದಿದ್ನೆಲ್ಲ ಯೋಚನೆ ಮಾಡದೆ ಹಾಗೆ ಹೇಳ್ತೀನಿ ಅಂತಂದ್ರೆ ಏನ್ ಅರ್ಥ, ಬುದ್ಧಿ ಇಲ್ಲದೆ ಬಾಯ್ಗೆ ಬಂದಿದ್ನೆಲ್ಲ ಮಾತಾಡೋಳು ಅಂತ ತಾನೇ ಅರ್ಥ ಅಂತ ಹೇಳಿ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಾಳೆ. ಆಗ ಅಯ್ಯೋ ಬೀಗ್ರೆ ಆ ರೀತಿ ಎಲ್ಲ ಅನ್ಕೋಬೇಡಿ ನೀವು, ನಾನು ಯಾವತ್ತೂ ತಪ್ಪಾಗಿ ಯೋಚನೆ ಮಾಡಿ ಮಾತಾಡ್ದವಳೆ ಅಲ್ಲ ಅಂತ ಹೇಳಿ ಕುಸುಮಾರ್ ಹೇಳ್ತಿರ್ತಾರೆ. ಮತ್ತೆ ಹೇಗ್ರಿ ಅವ್ರ ಈ ರೀತಿ ಎಲ್ಲ ಮಾತಾಡ್ ಹೋದ್ರು, ನಾನ್ ಮಾಡಿರೋ ಪಾಪಕ್ಕೆ ಇವತ್ತು ಇಂಥ ಪರಿಸ್ಥಿತಿಗೆ ಬಂದಿದ್ದೀನಿ ಅಂತ ಮಾತಾಡ್ ಹೋದ್ರಲ್ಲ ಅವರು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಬೀಗ್ರೆ ಅವರಿಬ್ರು ನಿಮ್ ಮುಂದೆ ಆ ರೀತಿ ಮಾತಾಡಬಾರ್ದಾಗಿತ್ತು, ದಯವಿಟ್ಟು ಕ್ಷಮಿಸಿ, ಅವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಕುಸುಮಾರ್ ಹೇಳ್ತಿರೋವಾಗ ಓ ಹಾಗಾದ್ರೆ ಅವ್ರು ಆಚೆ ಹೋಗಿ ಹೇಗ್ ಬೇಕಾದ್ರೂ ಮಾತಾಡಬಹುದಾಗಿತ್ತು ಅಂತ ಹೇಳ್ತಾ ಇದ್ಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ಅಯ್ಯೋ ನಾನು ಆ ರೀತಿ ಹೇಳಿಲ್ಲ ಬೀಗ್ರೆ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಕುಸುಮಾರ್ ಹೇಳ್ತಿರ್ತಾರೆ. ಆಗ ಕ್ಷಮೆನಾಚೆ, ಈ ಮನೇಲಿ ಇನ್ನೊಂದು ನಿಮಿಷನೂ ಇರೋದಕ್ಕೆ ನನ್ಗೆ ಇಷ್ಟ ಇಲ್ಲ, ನಿನ್ನ ಹತ್ರ ಇದ್ಕೊಂಡು ಈ ರೀತಿ ಅವಮಾನ ಪಡೋದಕ್ಕಿಂತ ಯಾವ್ದಾದ್ರು ಆಶ್ರಮ ಸೇರ್ಕೊಳ್ಳೋದೇ ವಾಸಿ, ಇನ್ಮೇಲೆ ನಾನು ನಿಮ್ಮ ಮನೇಲಿ ಇರೋದಿಲ್ಲ ಅಂತ ಹೇಳ್ತಾ ಶಾಂತಿ ಕಣ್ಣೀರಾಗ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ ಸೂರ್ಯ ಇಬ್ರು ಕೂಡ ಮನೆಗೆ ಬರ್ತಾರೆ. ಯಾಕತ್ತೆ ಏನಾಯ್ತು, ಯಾಕೆ ಈ ರೀತಿ ಕಣ್ಣಲ್ಲಿ ನೀರಾಗ್ತಾ ಇದ್ದೀರಾ, ಏನಾಯ್ತು ಅತ್ತೆ ಅಂತ ಮೀನಾ ಗಾಬರಿಲ್ ಕೇಳ್ತಾಳೆ. ಆಗ ನನ್ನ ಮಾನ ಮರ್ಯಾದೆ ಗೌರವ ಎಲ್ಲ ಬಿಟ್ಟು ಇಲ್ಲಿಗೆ ಬಂದಲ್ಲ, ಅದಕ್ಕೆ ನನಗೆ ಚೆನ್ನಾಗಿ ನೀವು ಮರ್ಯಾದೆ ಕೊಟ್ರಿ, ಇಲ್ಲಿಗೆ ಬಂದಿದ್ದಕ್ಕೆ ನನಗೆ ನಾನೇ ಹೊಡ್ಕೋಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಸಕ್ರೆ ಏನಾಯ್ತು ಅಂತ ಹಿಂಗೆ ಅಳ್ತಾ ಇದ್ಯಾ, ಯಾಕೆ ಈ ಕೋಪ ಮಾಡ್ಕೊಂಡಿದ್ಯಾ, ಏನಾಯ್ತು ಅಂತ ಸರಿಯಾಗಿ ಹೇಳು ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ ಇಲ್ಲ ಕಣೋ ಇನ್ಮೇಲೆ ಒಂದ್ ನಿಮಿಷ ಕೂಡ ನಾನು ಇಲ್ಲಿರೋದಿಲ್ಲ, ನಾನು ಹೋಗ್ತೀನಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಅತ್ತೆ ಕೋಪ ಮಾಡ್ಕೋಬೇಡಿ ಅತ್ತೆ, ಮೊದಲು ಏನಾಯ್ತು ಅಂತ ಹೇಳಿ ಅಂತ ಮೀನಾ ಕೇಳ್ತಿರೋವಾಗ ಇನ್ನೇನೇ ಆಗ್ಬೇಕು, ನಿಮ್ಮಮ್ಮ ನನ್ನ ಕೆಟ್ಟತ್ತೆ ಕಿರುಕುಳ ಕೊಡೋಳು ಅಂತ ಇಡೀ ಊರು ತುಂಬಾ ಡಂಗೂರ ಬಾರಿಸ್ಕೊಂಡು ಬಂದಿದ್ದಾಳ ಕಣೆ, ಇಲ್ಲಿಗೆ ಬಂದಿದ್ರಲ್ಲ ನಿಮ್ಮಮ್ಮನ ಫ್ರೆಂಡ್ಸ್ಗಳು ಅವ್ರು ಹಂಗೆ ಮಾತಾಡ್ಕೊಂಡು ಹೋಗಿದ್ದು, ನಿಮ್ಮಮ್ಮ ಹೇಳ್ದೇನೆ ಅದ್ ಹೇಗೆ ಅವ್ರು ಮಾತಾಡಿದ್ರು ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ಸೂರ್ಯ ಮೀನಾ ಇಬ್ರು ಕೂಡ ಕುಸುಮಾರ್ನೇ ನೋಡ್ತಾ ಇರ್ತಾರೆ. ನಂತರ ಅಮ್ಮ ಏನಮ್ಮ ಇದೆಲ್ಲ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ ಅಯ್ಯೋ ಮೀನಾ ನಾನೇನು ತಪ್ಪಾಗಿ ಹೇಳಿಲ್ಲ ಕಣೆ, ಏನೋ ಬಾಯ್ ತಪ್ಪಿ ನಾನೇನೋ ಹೇಳಿದ್ದೆ ಅಂತ ಅನ್ಸುತ್ತೆ, ಅದಕ್ಕೆ ಅವರು ಬೇರೆ ರೀತಿನೇ ಅನ್ಕೊಂಡಿದ್ದಾರೆ ಕಣೆ ಅಂತ ಹೇಳಿ ಕುಸುಮಾರ್ ಹೇಳ್ತಿರ್ತಾರೆ. ಆಗ ಏನೇನ್ ನಂಗ್ಲಿ, ನಾನ್ ನಿನ್ಗೆ ಕಿರುಕುಳ ಕೊಡ್ತಾ ಇದ್ದೀನಿ ಅಂತ ನಿಮ್ಮಮ್ಮ ಹೇಳ್ದೆ ಅವ್ರಿಗೆ ಗೊತ್ತಾಗುತ್ತೆ, ಇದೇ ತರನೇ ಇಡೀ
ಊರೆಲ್ಲ ಡಂಗುರ ಬಾರಿಸ್ಕೊಂಡು ಬಂದಿದ್ದೀರಾ ಅಮ್ಮ ಮಗಳು ಇಬ್ರು ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ಅತ್ತೆ ಆ ಥರ ಅರ್ಥದಲ್ಲಿ ಅಮ್ಮ ಯಾವತ್ತೂ ಮಾತಾಡೋರಲ್ಲ. ಆದರೂ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ರೆ ದಯವಿಟ್ಟು ಅದನ್ನ ಮರ್ತ್ಬಿಡಿ ಅತ್ತೆ. ಅಮ್ಮ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿರ್ತಾರೆ, ದಯವಿಟ್ಟು ಕ್ಷಮಿಸಿ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಹೌದು ಏನೇ ಗೊತ್ತಿಲ್ದಿರೋ ಥರ ಹೇಳಿರೋದು, ಇಡೀ ಕುಟುಂಬನೇ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಕಣೆ ನಂಗ್ಲಿ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಆಗ ಅಯ್ಯೋ ಇಲ್ಲ ಅತ್ತೆ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ನಿಮ್ಮಮ್ಮ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿ ಇಡೀ ಊರವ್ರ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ದಾಳೆ. ನೀನು ಮನೆಗಿಂತ ನಿನ್ನ ಪದವಿನೇ ಮುಖ್ಯ ಅನ್ನೋ ರೀತಿ ಮೆರಿತಾ ಇದೆಯಲ್ಲೇ ಅಂತ ಹೇಳಿ ಶಾಂತಿ ಹೇಳ್ತಿರೋವಾಗ ಮೀನಾ ಸೂರ್ಯನ ಮುಖನೇ ನೋಡ್ತಿರ್ತಾಳೆ. ಆಗ ನನ್ಗಿವಾಗ ಅರ್ಥ ಆಗ್ತಿದೆ ಕಣೆ, ನನಗೆ ನನ್ನ ಮನೆ ಸಿಗಬಾರ್ದು, ನಿಮ್ಮ ಮನೇಲೆ ಇಟ್ಕೊಂಡು ನನ್ಗೆ ಅವಮಾನ ಮಾಡ್ಬೇಕು ನೀವು, ಅದೇ ಅಲ್ವಾ ನಿಮಗೆ ಬೇಕಾಗಿರೋದು ಅಂತ ಹೇಳಿ ಶಾಂತಿ ಕೇಳ್ತಿರೋವಾಗ ಅಯ್ಯೋ ಅತ್ತೆ ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ ಅಂತ ಹೇಳಿ ಮೀನಾ ಹೇಳ್ತಿರ್ತಾಳೆ. ನಂತರ ನನಗೇನೋ ನಿಮ್ಮ ಇಡೀ ಕುಟುಂಬ ಒಟ್ಟಿಗೆ ಸೇರ್ಕೊಂಡು ನನ್ನ ಮೇಲೆ ಸೇಡ್ ತಿರ್ಸ್ಕೊತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಏನತ್ತೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ, ನಿಮ್ಮ ಮೇಲೆ ನಾವು ಯಾಕತ್ತೆ ಸೇಡ್ ತಿರ್ಸ್ಕೋಬೇಕು, ಈಗೇನು ನಾನು ಇವಾಗ ರಾಜೀನಾಮೆ ಕೊಟ್ಟರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ತಾನೆ, ಹಾಗಿದ್ರೆ ಈಗಿಂದೀಗಲೇ ನನ್ನ ಅಧಿಕಾರಕ್ಕೆ ರಾಜೀನಾಮೆ ಮಾಡ್ತೀನತ್ತೆ ಅಂತ ಹೇಳಿ ಮೀನಾ ಹೋಗ್ತಿರೋವಾಗ ಏನ್ ನಿಂತ್ಕೊಳ್ಳೆ ನಂಗ್ಲಿ ಅಂತ ಶಾಂತಿ ಕರೀತಾಳೆ. ಆಗ ಮೀನಾ ತಿರುಗಿ ನೋಡ್ತಿರೋವಾಗ ಏನೇ ನನಗೆ ಭಿಕ್ಷೆ ಆಗ್ತಾ ಇದೆಯೇನೆ, ನಿನ್ ರಾಜೀನಾಮೆ ಕೊಟ್ರೆ ಆ ಪದವಿಲಿ ಹೋಗಿ ನಾನು ಕೂತ್ಕೋತೀನೇನೆ, ಏನೋ ದೊಡ್ಡದಾಗಿ ಮಿನಿಸ್ಟರ್ ಪೋಸ್ಟ್ ಅನ್ನೋ ರೀತಿ ಆಡ್ತಾಳೆ, ಏನ್ ಎಲ್ಲರೂ ಸೇರಿ ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದೀರಾ, ಇಲ್ಲ ಕಣೆ ಆಗೋದಿಲ್ಲ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ಕೂಡ ನನ್ಗೆ ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತಾ ಶಾಂತಿ ಕೋಪ ಮಾಡ್ಕೊಂಡು ಹೋಗ್ತಿರೋವಾಗ ಅತ್ತೆ ಇರಿ ಅತ್ತೆ ಒಂದ್ ನಿಮಿಷ ನೋಡಿ, ನಾನು ಈಗ್ಲಿಂದೀಗ್ಲೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಈ ಜಗಳನೂ ಬೇಡ, ನಿಮ್ಮ ಮನ್ಸಿಗೆ ಯಾವುದೇ ರೀತಿ ನೋವು ಬೇಡ ಅಂತ ಹೇಳ್ತಾ ಮೀನಾ ಅಲ್ಲಿಂದ ಹೋಗ್ತಿರೋವಾಗ ಸೂರ್ಯ ಮೀನನ್ ತಡಿತಾನೆ. ಎಲ್ಗೆ ಹೋಗ್ತಾ ಇದ್ಯಾ, ಯಾವ ರಾಜೀನಾಮೆನೂ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಇಲ್ಲ ರೀ, ನನ್ಗೆ ಯಾವ ಅಧಿಕಾರನೂ ಬೇಡ ಏನು ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮೀನಾ ಹೇಳ್ತಿರೋವಾಗ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ ಅಂತ ಹೇಳಿ ಸೂರ್ಯ ರೇಗಾಡ್ತಾನೆ. ಆಗ ಮತ್ತಿನ್ನೇನೋ ಮಾಡ್ಬೇಕು ಇವಳು, ನಾನು ಈ ಮನೇಲೆ ಬಿದ್ದಿರ್ಬೇಕಾ, ಬಂದವರೆಲ್ಲ ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ಬೇಕಾ, ಸರಿ ಆಯ್ತು ಬಿಡು, ನನ್ಗೆ ಅವಮಾನ ಮಾಡಿದ್ರು ಕೂಡ ಅದನ್ನ ನೋಡ್ಕೊಂಡು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀನಿ ಸಾಕೇನೋ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ನೋಡು ಸಕ್ರೆ, ಹಿಂದೆ ಮುಂದೆ ಗೊತ್ತಿಲ್ಲದೆ ಯಾರೋ ಮಿಸ್ಟೇಕ್ ಆಗಿ ಏನೋ ಬಂದು ಮಾತಾಡಿರ್ಬೋದು, ಅದು ತಪ್ಪೇನೆ, ಇದನ್ನ ಇಲ್ಲೇ ಬಿಟ್ಬಿಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ಏನೋ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನನ್ನಿಂದ ಇಲ್ಲಿರೋದಕ್ಕಾಗೋದಿಲ್ಲ ಕಣೋ, ಅವಳನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮೊದಲು ನನ್ನ ಮನೆನ ಬಿಡಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡು, ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ನೋಡು, ಇದಾಗ್ಲಿಲ್ಲ ಅಂದ್ರೆ ಹೇಳ್ಬಿಡು, ನಾನು ಎಲ್ಲಾದ್ರೂ ಹೊರಟೋಗ್ಬಿಡ್ತೀನಿ, ಆಮೇಲೆ ನನ್ನ ಹುಡ್ಕೊಂಡು ಯಾರು ಬರಬಾರ್ದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಸಕ್ರೆ ನನ್ಗೆ ಎರಡೇ ದಿವಸ ಟೈಮ್ ಕೊಡು ಸಕ್ರೆ, ನಮ್ಮನೆನ ಹೇಗಾದ್ರೂ ಮಾಡಿ ನಾನು ಬಿಡಿಸ್ಕೋತೀನಿ, ಇನ್ನೊಂದು 10 ಲಕ್ಷ ಕಟ್ಟಿದ್ರೆ ಸಾಕಂತೆ, ಈ ರೀತಿ ಜಪ್ತಿ ಮಾಡೋದನ್ನ ನಿಲ್ಲಿಸ್ಬೋದು ಅಂತ ಲಾಯರ್ ಹೇಳ್ತಿದ್ರು, ಅಟ್ಲೀಸ್ಟ್ ಸ್ವಲ್ಪ ದಿವಸ ಆದ್ರೂ ಟೈಮ್ ತಗೋಬಹುದು ಅಂತ ಲಾಯರ್ ಹೇಳಿದ್ರು ಅಂತ ಸೂರ್ಯ ಹೇಳ್ತಾನೆ. ಆಗ 2 ದಿವಸದಲ್ಲಿ 10 ಲಕ್ಷ ಕಟ್ಬೇಕಾ, ಅದು ನಿನ್ನಿಂದ ಸಾಧ್ಯ ಏನೋ, ಯಾಕೆ ಎಲ್ಲಾದ್ರೂ ಹೋಗಿ ದರೋಡೆ ಮಾಡ್ಕೊಂಡು ಬರ್ತೀಯಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ಸಕ್ರೆ ನನ್ಗೆ ಅದೆಲ್ಲ ಗೊತ್ತಿಲ್ಲ ಸಕ್ರೆ, ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ಅಷ್ಟೇ ನನ್ಗೆ ಅಭ್ಯಾಸ ಇರೋದು, ಯಾರು ದುಡ್ಡು ಕದ್ದು ನನ್ಗೆ ಅಭ್ಯಾಸ ಇಲ್ಲ ಅಂತ ಸೂರ್ಯ ರೇಗಾಡ್ತಾನೆ. ನಂತರ ಆಯ್ತು ಬಿಡು ಸಕ್ರೆ, 2 ದಿವಸದಲ್ಲಿ ದುಡ್ಡು ಸಿಕ್ಕಿಲ್ಲ ಅಂತ ಇಟ್ಕೋ, ನನ್ನ ಹತ್ರ ಇರೋ ಕಾರು ವ್ಯಾನ್ ಎಲ್ಲ ಬೇಕಾದ್ರೂ ಮಾರಿ ಆ ದುಡ್ಡನ್ನ ತಂದ್ಕೊಡ್ತೀನಿ, ಅದನ್ನ ಬಿಟ್ಟು ಬೇರೆ ಕೆಟ್ಟ ಕೆಲಸ ಎಲ್ಲ ಮಾಡೋದಕ್ಕೆ ನನಗೆ ಬರೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಮೀನಾ, ಶಾಂತಿ ಮತ್ತೆ ಕುಸುಮ ಅವ್ರಿಗೆ ಶಾಕ್ ಆಗುತ್ತೆ. ರೀ ಏನ್ರಿ ಮಾತಾಡ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಿರೋವಾಗ ನೀನ್ ಸುಮ್ಮನೆ ಇರು ಅಂತ ಹೇಳಿ, ನೋಡ್ ಸಕ್ರೆ ನನಗೆ 2 ದಿವಸ ಟೈಮ್ ಕೊಡು ಸಾಕು, ಅಷ್ಟರಲ್ಲಿ ಮನೆನ ಹೇಗಾದ್ರೂ ಮಾಡಿ ಬಿಡಿಸ್ತೀನಿ ಅಂತ ಹೇಳಿ ಸೂರ್ಯ ಮಾತು ಕೊಡ್ತಾನೆ. ಆಗ ಏನಾದ್ರೂ ಮಾಡು, ನನಗಂತೂ ಇಲ್ಲಿರೋದಕ್ಕಾಗ್ತಿಲ್ಲ, ಇಡೀ ಊರವ್ರ ಹತ್ರ ಎಲ್ಲ ಹೋಗಿ ನನ್ನ ಕೆಟ್ಟತ್ತೆ ಕಿರುಕುಳ ಕೊಡೋಡು ಅಂತ ಹೇಳಿದ್ದಾರೆ, ಮನೆಗೆ ಬಂದವರು ಎಲ್ಲರೂ ನನ್ನ ಕಿವಿ ಕೇಳಿಸೋ ಹಾಗೆ ಮಾತಾಡಿ ಹೋಗ್ತಿದ್ದಾರೆ, ನೋಡ್ದೆ ಅವ್ರ ಪರಿಸ್ಥಿತಿನ, ಮೀನಾಗೆ ಕಷ್ಟ ಕೊಟ್ಟಿದ್ದಕ್ಕೆ ಇವತ್ತು ಇಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳೋ ರೀತಿ ಆಗೋಗಿದೆ ಕಣೋ, ಅದನ್ನೆಲ್ಲ ನಾನು ಕೇಳಿಸ್ಕೋಬೇಕಾ, ನೋಡು ನನ್ಗೆ ಅದೆಲ್ಲ ಗೊತ್ತಿಲ್ಲ, ನೀನ್ ಹೇಳ್ದಂಗೆ ನಿನ್ಗೆ 2 ದಿವಸ ಟೈಮ್ ಕೊಡ್ತೀನಿ ಅಷ್ಟೇನೆ, ಅದ್ರ ಮೇಲೆ 2 ನಿಮಿಷನೂ ನಾನು ಈ ಮನೇಲಿ ಇರೋದಿಲ್ಲ ಅಂತ ಹೇಳ್ತಾ ಶಾಂತಿ ರೂಮ್ ಒಳಗಡೆ ಹೊರಟೋಗ್ಬಿಡ್ತಾಳೆ. ಆಗ ಸೂರ್ಯ ಕೋಪ ಮಾಡ್ಕೊಂಡು ಆಚೆ ಹೋದಾಗ ಅಮ್ಮ ಏನಮ್ಮ ಇದಲ್ಲ ಅಂತ ಮೀನಾ ಕೇಳ್ತಾಳೆ. ಆಗ ಹೇ ಮೀನಾ, ನಾನು ಬೇಕು ಅಂತ ಏನು ಹೇಳಿಲ್ಲ ಕಣೆ, ಬಂದವರು ಯಾಕೆ ಆ ರೀತಿ ಮಾತಾಡಿದ್ರು ಅಂತಲೂ ನನಗೆ ಗೊತ್ತಿಲ್ಲ, ಎಲ್ಲ ನನ್ನ ತಪ್ಪೆ ಕಣೆ, ನಾನು ಸುಮ್ಮನೆ ಇರಬೇಕಾಗಿತ್ತು ಅಂತ ಹೇಳಿ ಕುಸುಮ ಅವರು ಕಣ್ಣೀರಾಗ್ತಿರ್ತಾರೆ. ಆಗ ಮೀನಾ ಸೂರ್ಯನ ಸಮಾಧಾನ ಮಾಡೋದಕ್ಕೆ ಅಂತ ಆಚೆ ಅವನ ಹತ್ರಕ್ಕೆ ಹೋಗ್ತಾಳೆ. ರೀ ಯಾಕ್ರಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಮೀನಾ ಕೇಳ್ತಿರೋವಾಗ ಮತ್ತಿನ್ನೇನೇ ಮಾಡಬೇಕು, ಇರೋ ಸಮಸ್ಯೆ ಸಾಲ್ತು ಅಂತ ಅದ್ರ ಜೊತೆಗೆ ಈಗ ಅತ್ತೆ ಬೇರೆ ಇಂಥ ಒಂದು ಸಮಸ್ಯೆನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಸೂರ್ಯ ರೇಗಾಡ್ತಾನೆ. ಆಗ ಯಾಕ್ರಿ ನಮ್ಮಮ್ಮ ಅಂತದ್ ಏನ್ರಿ ಮಾಡಿದ್ರು ಅಂತ ಹೇಳಿ ಮೀನಾ ಕೇಳ್ತಿರೋವಾಗ ಅಲ್ಲ ಕಣೆ ಮೀನಾ, ಅತ್ತೆಗೆ ಯಾಕೆ ಬೇಕು ಇಂಥ ಕೆಲಸ, ಸಕ್ಕರೆ ಬಗ್ಗೆ ಆಚೆ ಅವ್ರ ಹತ್ರ ಹೋಗಿ ಯಾಕೆ ಇಂಥದ್ದೆಲ್ಲ ಮಾತಾಡಬೇಕು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ರೀ ನಮ್ಮಮ್ಮ ಆ ಥರದ ಕೆಲಸ ಮಾಡೋರಲ್ಲ, ಅದು ನಿಮಗೂ ಗೊತ್ತಿದೆ ತಾನೆ, ಅತ್ತೆ ಏನೋ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಷ್ಟೇನೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಸುಮ್ಮನೆ ಇರೇ, ಅತ್ತೆ ಫ್ರೆಂಡ್ಸ್ ಎಲ್ಲ ಬಂದು ಸಕ್ಕರೆ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ, ಅತ್ತೆ ಅವ್ರ ಹತ್ರ ಹೋಗಿ ಹೇಳಿದೆ ಅದು ಹೆಂಗೆ ಅವ್ರು ಬಂದು ಮಾತಾಡಕ್ಕಾಗತ್ತೆ ಅಂತ ಹೇಳಿ ಸೂರ್ಯ ಕೋಪದಲ್ಲಿ ಕೇಳ್ತಾನೆ. ಆಗ ನೋಡಿ ನಮ್ಮಮ್ಮನ ಬಗ್ಗೆ ನೀವು ಈ ರೀತಿ ಎಲ್ಲ ತಪ್ಪಾಗಿ ಮಾತಾಡಬೇಡಿ, ಅತ್ತೆಗೆ ಇವಾಗ ಅವ್ರ ಮನೆಗೆ ವಾಪಸ್ ಹೋಗ್ಬೇಕು ಅಷ್ಟೇ ತಾನೆ, ನಾನು ಈಗಲೇ ಹೋಗಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಆಗೆಲ್ಲ ಸಮಸ್ಯೆನೂ ಸರಿ ಹೋಗುತ್ತೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆಗ ಯಾಕೆ ಎಲ್ಲರೂ ಸೇರ್ಕೊಂಡು ನನಗೆ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದೀರಾ, ನೀನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಡ ಅಂತ ನಾನು ಅಷ್ಟು ಹೇಳಿದ್ರು ಕೂಡ ಮತ್ತೆ ಅದನ್ನೇ ಮಾಡ್ತೀನಿ ಅಂತ ಹೋಗ್ತಿದ್ಯಲ್ಲೇ, ಬುದ್ಧಿ ಇಲ್ವಾ ನಿನ್ಗೆ ಅಂತ ಹೇಳಿ ಸೂರ್ಯ ಮೀನಾಗ್ ಬೈತಾನೆ.
ಹೇಳ್ತಾನೆ. ಆಗ ರೀ ನೀವ್ ಯಾಕ್ರಿ ಇವಾಗ ಸುಮ್ನೆ ಕಿರ್ಚಾಡ್ತಾ ಇದ್ದೀರಾ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ನಾನೇನು ಸುಮ್ನೆ ಕಿರ್ಚಾಡ್ತಾ ಇಲ್ಲ, ಅತ್ತೆನೆ ಸುಮ್ನೆ ಬೇಡದೆ ಇರೋದನ್ನೆಲ್ಲ ಮಾಡಿರೋದು. ಇಡೀ ಊರವ್ರ ಹತ್ರ ಎಲ್ಲ ಹೋಗಿ ಸಕ್ಕರೆ ಬಗ್ಗೆ ಹೇಳ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಅದನ್ನ ಕೇಳಿ ಸಕ್ಕರೆ ಇವಾಗ ತೈತಕ್ಕ ಅಂತ ಕುಣಿತಾ ಇದ್ದಾರೆ. ಈಗ 2 ದಿವಸದಲ್ಲಿ ನಾನು 10 ಲಕ್ಷ ಬೇರೆ ರೆಡಿ ಮಾಡ್ಬೇಕು, ಹೇಗೆ ಹೊಂದಿಸ್ಲಿ ಅಂತ ಸೂರ್ಯ ತುಂಬಾನೇ ಟೆನ್ಷನ್ ಮಾಡ್ಕೊತಿರ್ತಾನೆ. ಆಗ ಏನ್ರಿ ನೀವು ಇಂಥ ಮತ್ತೆಲ್ಲ ಆಡ್ತಾ ಇದ್ದೀರಾ, ಅತ್ತೆ ನನ್ಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ಅದ್ ನಿಮ್ಗೂ ಗೊತ್ತಿದೆ ತಾನೆ, ಹಾಗಂತ ಅವ್ರನ್ನ ನಮ್ಮ ಮನೆ ಕರ್ಕೊಂಡ್ ಬಂದ್ಮೇಲೆ ನಾವ್ ಆ ರೀತಿ ನೋಡ್ಕೋತಾ ಇದೀವ ಹೇಳಿ, ನಿಮ್ಗೆ ಅದ್ರ ಬಗ್ಗೆ ಅಷ್ಟಾದ್ರೂ ಗೊತ್ತಾಗೋದಿಲ್ವಾ ಅಂತ ಹೇಳಿ ಮೀನಾ ಕೇಳ್ತಿರೋವಾಗ, ನೋಡು ನಿಮ್ ಮನೆಗ್ ಬಂದ್ಮೇಲೆ ಚೆನ್ನಾಗಿ ನೋಡ್ಕೋತಾ ಇದ್ಯಾ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅತ್ತೆ ಈ ರೀತಿ ಮಾಡಿದ್ದು ನನ್ಗೆ ಯಾಕೋ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಂತರ ನಾವು ಮನೆ ಬಿಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಅದೆಲ್ರಿಗೂ ಗೊತ್ತಿರೋ ವಿಷಯ, ಇಂಥ ಟೈಮಲ್ಲಿ ಇದೆಲ್ಲ ಬೇಕಿತ್ತ ಹೇಳು, ಇದರಿಂದ ಅಪ್ಪಯ್ಯನ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ, ಈಗ ನಾನು ಮನೆ ಸಮಸ್ಯೆಯನ್ನು ನೋಡ್ಲಾ ಅಥವಾ ಇಲ್ಲಿ ಇದ್ಕೊಂಡು ಪಂಚಾಯಿತಿ ಮಾಡ್ಲಾ ಅಂತ ಹೇಳಿ ಸೂರ್ಯ ಕೋಪದಲ್ಲಿ ಕೇಳಿದಾಗ, ಹೋಗ್ಲಿ ಬಿಡ್ರಿ, ಇನ್ಮೇಲೆ ನಮ್ಮಮ್ಮ ಆ ರೀತಿ ಮಾತಾಡದೇ ಇರೋ ರೀತಿ ನಾನು ನೋಡ್ಕೋತೀನಿ ಸಾಕಾ ಅಂತ ಮೀನಾ ಕೇಳ್ತಾಳೆ. ಆಗ ನೋಡೆ ಮೀನಾ, ಮನೆ ವಿಷಯ ಎಲ್ಲ ಮನೇಲೇ ಇರಬೇಕು, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ, ಹಂಗೆ ಮನೆ ಗುಟ್ಟು ಮನೇಲೇ ಇರಬೇಕು, ಅದನ್ನೆಲ್ಲ ಆಚೆ ಹೇಳ್ಕೊಂಡಿದ್ರೆ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಕಣೆ, ಸಕ್ಕರೆ ಮಾಡಿರೋದು ತಪ್ಪಿರ್ಬೋದು ನಾನು ಒಪ್ಕೋತೀನಿ, ಆದ್ರೆ ಅದಕ್ಕೆ ಅಂತ ಸಕ್ಕರೆ ಮುಂದೆ ನಾನು ಯಾವತ್ತೂ ನಿನ್ನ ಬಿಟ್ಕೊಟ್ಟಿಲ್ಲ, ಈಗಲೂ ನೋಡು ನಾನು ನಿನ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾ ಇರೋದು, ಅದ್ರ ಬಗ್ಗೆ ನಿನ್ಗೆ ಗಮನ ಇರಲಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆಗ ನೋಡ್ರಿ, ನಿಮ್ಮಮ್ಮ ನನ್ನ ಯಾವ ರೀತಿ ನಡ್ಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಮಾತ್ರ ಇವಾಗ ಸಮಸ್ಯೆ ಬಂದಿರೋದೇ ಹೊರತು ನಿಮ್ ಬಗ್ಗೆ ಅಲ್ಲ, ನಿಮ್ ಮೇಲೆ ನಾನು ಯಾವತ್ತಾದ್ರೂ ತಪ್ಪಾಗಿ ಹೇಳಿದಿನ ಹೇಳಿ, ಆದ್ರೆ ಅತ್ತೆ ಯಾವತ್ತೂ ನನ್ನ ಸೊಸೆ ರೀತಿ ನೋಡ್ಕೊಂಡೇ ಇಲ್ಲ, ಆ ಭಯ ಟೆನ್ಷನ್ ಎಲ್ಲ ನಮ್ಮಮ್ಮನಿಗೂ ಇರುತ್ತಲ್ವೇನ್ರಿ ಅಂತ ಹೇಳಿ ಮೀನಾ ಕೇಳ್ತಿರುವಾಗ, ನಿನ್ನೆ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ತಾನೆ, ಅದನ್ನ ಮಾತ್ರ ಅತ್ತೆ ನೋಡ್ಬೇಕಾಗಿತ್ತು ಕಣೆ, ಅದನ್ನ ಬಿಟ್ಟು ಸಕ್ಕರೆ ಬಗ್ಗೆ ಈ ರೀತಿಯೆಲ್ಲ ಊರೆಲ್ಲ ಹೇಳ್ಕೊಂಡು ಯಾಕೆ ಬರ್ಬೇಕು ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಆಗ ಸರಿ, ಹಾಗಾದ್ರೆ ನಿಮ್ಮಮ್ಮ ಮಾಡಿರೋದೆಲ್ಲ ಸರಿ ಇದೆಯಾ, ನಮ್ಮಮ್ಮನಿಗೆ ಅವಮಾನ ಮಾಡಿದ್ದಾರೆ, ನನಗೂ ದಿನ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ, ಇದೆಲ್ಲ ಸರಿನಾ, ಅದನ್ನ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮೀನಾ ಕೇಳ್ತಾಳೆ. ಆಗ ಸಕ್ಕರೆ ಮಾಡಿದ್ ಸರಿ ಅಂತ ನಾನು ಯಾವಾಗಲೇ ಹೇಳಿದೆ ಅಂತ ಹೇಳಿ ಸೂರ್ಯ ಕೇಳ್ತಿರೋವಾಗ, ಮತ್ತಿನ್ನೇನು ನೀವು ಇವಾಗ ಮಾತಾಡ್ತಾ ಇರೋದು ನೋಡಿದ್ರೆ ಅದೇ ರೀತಿನೇ ಅನ್ಸೋದು ಅಂತ ಹೇಳಿ ಮೀನಾ ಹೇಳ್ತಿರೋವಾಗ, ಅದೇ ರೀತಿನೇ ಅನ್ಕೊಳೆ, ಹೋಗ್ತಾ ಇರು ಸುಮ್ಮನೆ ಇಲ್ಲಿಂದ ಅಂತ ಹೇಳಿ ಸೂರ್ಯ ರೇಗಾಡ್ತಾನೆ. ನಂತರ ಇಲ್ಲಿ ಯಾರೋ ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ, ಸಕ್ಕರೆ ಏನು ನಿನ್ನ ರಾಣಿ ತರ ನೋಡ್ಕೋತಾ ಇದ್ದಾರೆ ಅಂತ ನಾನೇನು ಹೇಳಿಲ್ಲ, ಆದ್ರೆ ಅದಕ್ಕೆ ಅಂತ ನಿಮ್ಮಮ್ಮ ಸಕ್ಕರೆ ಬಗ್ಗೆ ಆಚೆ ಎಲ್ಲ ಈ ರೀತಿ ಹೇಳ್ಕೊಂಡು ಓಡಾಡ್ಬೋದೇನೆ, ನಾನು ಹೇಳ್ತಾ ಇರೋದನ್ನ ನಿನ್ನಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಲ್ವಾ, ನಿನ್ನ ಹತ್ರ ಮಾತಾಡೋದೇ ವೇಸ್ಟು, ಸುಮ್ಮನೆ ಹೋಗಿ ಇಲ್ಲಿಂದ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಆಗ ಮೀನಾ ಬೇಜಾರು ಮಾಡ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.